ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರ್ಷದ ಎಲ್ಲ ಏಕಾದಶಿಗಳಿಗಿಂತ ವೈಕುಂಠ ಏಕಾದಶಿಗೆ ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ವಿಶೇಷ ಸ್ಥಾನವಿದೆ. ಈ ದಿನದಂದು ವಿಷ್ಣು ದೇಗುಲಗಳಲ್ಲಿ ವೈಕುಂಠ ದ್ವಾರ ಪ್ರವೇಶಿಸಲು ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಾರೆ. ಈ ದಿನದ ಹಿಂದೆ ದೇವತೆಗಳ ಯುದ್ಧದ ಕತೆ ಮಾತ್ರವಲ್ಲ, ಒಬ್ಬ ಶ್ರೇಷ್ಠ ಭಕ್ತನ ಮೋಕ್ಷದ ಕಥೆಯೂ ಇದೆ. ಈ ವಿಡಿಯೋದಲ್ಲಿ ನಾವು ವೈಕುಂಠ ಏಕಾದಶಿಯ ಪೂರ್ಣ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಪೌರಾಣಿಕ ಹಿನ್ನೆಲೆ ಅಥವಾ ಮುರಾಸುರನ ವಧೆಯ ಬಗ್ಗೆ ತಿಳಿಯೋಣ ಬನ್ನಿ. ಕೃತಯುಗದಲ್ಲಿ ಮುರ ಎಂಬ ರಾಕ್ಷಸ ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ತುಂಬ ಹಿಂಸೆ ನೀಡುತ್ತಿರುತ್ತಾನೆ. ಈತನನ್ನು ಸಂಹರಿಸಲು ಭಗವಾನ್ ವಿಷ್ಣುವೇ ಯುದ್ಧಕ್ಕೆ ಇಳಿಯುತ್ತಾನೆ. ಯುದ್ಧದ ಮಧ್ಯ ದಣಿದ ವಿಷ್ಣು ಒಂದು ಗುಹೆಯಲ್ಲಿ ವಿಶ್ರಮಿಸುತ್ತಿರುವಾಗ ಮುರಾಸುರ ಆತನನ್ನು ಕೊಲ್ಲಲು ಬರುತ್ತಾನೆ. ಆಗ ವಿಷ್ಣುವಿನ ದೇಹದಿಂದ ಒಬ್ಬ ಸುಂದರ ಶಕ್ತಿ ದೇವತೆ ಉದ್ಭವಿಸಿದ ದೇವಿ ಮುರಾಸುರನನ್ನು ಸಂಹರಿಸುತ್ತಾಳೆ. ಈ ದೇವತೆಯು ಏಕಾದಶಿ ತಿಥಿಯೊಂದು ಉದ್ಭವಿಸಿದ ಕಾರಣ ಈಕೆಗೆ ಏಕಾದಶಿ ಎಂದೇ ಹೆಸರಿಡಲಾಗುತ್ತದೆ. ಅಂದಿನಿಂದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಇನ್ನು ಈ ವೈಕುಂಠ ಏಕಾದಶಿಗೆ ಮತ್ತೊಂದು ಕಥೆ ಇದೆ. ಅದೇ ಭಕ್ತ ನಮ್ಮಾಳ್ವಾರ್ ಎಂಬುವನ ಮೋಕ್ಷದ ಕತೆ. ದಕ್ಷಿಣ ಭಾರತದ 12 ಆಳ್ವಾರಗಳಲ್ಲಿ ನಮ್ಮಾಳ್ವಾರ್ ಅತ್ಯಂತ ಶ್ರೇಷ್ಠರು ಮತ್ತು ನಮ್ಮಾಳ್ವಾರ್ ವಿಷ್ಣುವಿನ ಮಹಾ ಭಕ್ತರೂ ಆಗಿರುತ್ತಾರೆ. ಇವರು ಭಗವಾನ್ ವಿಷ್ಣುವಿನ ಕುರಿತು ಸಾವಿರಾರು ಪದ್ಯಗಳನ್ನು ರಚಿಸಿರುತ್ತಾರೆ. ಈ ಪದ್ಯಗಳು ವಿಷ್ಣುವಿನ ಕುರಿತಾಗಿ ಇದ್ದು ಅವು ಭಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಿರುತ್ತವೆ. ಈ ಪುಣ್ಯದ ಕೆಲಸದಿಂದ ಭಗವಾನ್ ವಿಷ್ಣು ನಮ್ಮಾಳ್ವಾರ್ ಅವರನ್ನು ಅತ್ಯಂತ ಪರಮಭಕ್ತನಾಗಿ ಸ್ವೀಕರಿಸುತ್ತಾನೆ. ವೈಕುಂಠ ಏಕಾದಶಿಯ ದಿನದಂದೇ ನಮ್ಮಾಳ್ವಾರ್ ಅವರು ಮೋಕ್ಷವನ್ನು ಹೊಂದಿದರು ಎಂಬ ನಂಬಿಕೆ ಇದೆ. ಇವರು ವೈಕುಂಠಕ್ಕೆ ತೆರಳುವಾಗ ಭಗವಂತನು ನಿನಗೆ ಏನು ವರ ಬೇಕು ಎಂದು ಕೇಳುತ್ತಾನೆ. ಆಗಲೂ ಸಹ ನಮ್ಮಾಳ್ವಾರ್ ಸ್ವಾರ್ಥಿಯಾಗದೆ, ಹೇ ಪ್ರಭು, ಈ ದಿನದಂದು ನಿನ್ನ ದರ್ಶನ ಪಡೆಯಲು ಬರುವ ಪ್ರತಿಯೊಬ್ಬ ಭಕ್ತನಿಗೂ ವೈಕುಂಠದ ಬಾಗಿಲು ತೆರೆಯಲಿ ಮತ್ತು ಅವರಿಗೂ ಸಹ ಮೋಕ್ಷ ಸಿಗಲಿ ಎಂದು ಕೇಳಿಕೊಳ್ಳುತ್ತಾನೆ. ಇವನ ನಿಷ್ಠಾವಂತ ಭಕ್ತಿಗೆ ಮೆಚ್ಚಿದ ವಿಷ್ಣು ವೈಕುಂಠದ ಉತ್ತರ ದ್ವಾರವನ್ನು ತೆಗೆಯುತ್ತಾನೆ. ಅದಕ್ಕಾಗಿಯೇ ಇಂದಿಗೂ ವೈಕುಂಠ ಏಕಾದಶಿಯಂದು ನಮ್ಮಾಳ್ವಾರ್ ಅವರ ಉತ್ಸವವನ್ನು ವೈಭವದಿಂದ ಮಾಡಲಾಗುತ್ತದೆ ಮತ್ತು ವೈಕುಂಠ ದ್ವಾರದ ಮೂಲಕ ಭಕ್ತರು ಸಾಗುತ್ತಾರೆ. ಇನ್ನು ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಏಕೆಂದರೆ ಈ ದಿನದಂದು ವೈಕುಂಠದಲ್ಲಿ 33 ಕೋಟಿ ಅಥವಾ 3 ಕೋಟಿ ಮುಖ್ಯ ದೇವತೆಗಳು ಒಟ್ಟಾಗಿ ಸೇರಿ ವಿಷ್ಣುವನ್ನು ಪೂಜಿಸುತ್ತಾರೆ. ಹಾಗಾಗಿ ಅಂದು ನಾವು ಭೂಮಿಯ ಮೇಲೆ ಮಾಡುವ ಪೂಜೆಗೆ ಮುಕ್ಕೋಟಿ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ. ಇನ್ನು ಈ ಆಚರಣೆಯ ವಿಧಿವಿಧಾನ ಮತ್ತು ಫಲವನ್ನು ನೋಡುವುದಾದರೆ, ಈ ದಿನ ಅನ್ನ ಸೇವನೆ ಮಾಡದೆ ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠಕರವಾಗಿದೆ. ಇದು ದೇಹದ ಶುದ್ಧೀಕರಣಕ್ಕೂ ಸಹ ಸಹಕಾರಿಯಾಗುತ್ತದೆ. ಇನ್ನು ರಾತ್ರಿ ನಿದ್ರಿಸದೆ ದೇವರ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುವುದು ಸಹ ಈ ಪದ್ಧತಿಯಲ್ಲಿದೆ. ಇನ್ನು ದೇಗುಲದ ಉತ್ತರ ಬಾಗಿಲಿನ ಮೂಲಕ ಪ್ರವೇಶಿಸುವುದು ನಮ್ಮಲ್ಲಿರುವ ಅಹಂಕಾರವನ್ನು ತೊರೆದು ಭಗವಂತನಿಗೆ ಶರಣಾಗುವ ಸಂಕೇತವಾಗಿದೆ. ಇನ್ನು ವೈಜ್ಞಾನಿಕ ಕಾರಣವನ್ನು ನೋಡುವುದಾದರೆ, ವಿಜ್ಞಾನದ ಪ್ರಕಾರ 15 ದಿನಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಮತ್ತು ದೇಹದಲ್ಲಿರುವ ವಿಷಕಾರಿ ಅಂಶಗಳು ಸಹ ಹೊರಗೆ ಹೋಗಲು ಸಹಾಯವಾಗುತ್ತದೆ. ಏಕಾದಶಿಯ ದಿನದಂದು ಚಂದ್ರನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿರುತ್ತದೆ. ಉಪವಾಸ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸನ್ನು ಹತೋಟಿಯಲ್ಲಿಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಈಗ ಬರೋಣ ಆಚರಣೆಯ ಕ್ರಮಗಳು. ಈ ದಿನ ಏನು ಮಾಡಬೇಕು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ: ಮುಂಜಾನೆಯೇ ಸ್ನಾನ ಮಾಡಿ ಹಳದಿ ವಸ್ತ್ರವನ್ನು ಧರಿಸಿ ವಿಷ್ಣು ಪೂಜೆ ಮಾಡಬೇಕು. ಸಾಧ್ಯವಾದರೆ ಪೂರ್ಣ ಉಪವಾಸವನ್ನೇ ಮಾಡಬೇಕು. ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರಷ್ಟೇ ಹಣ್ಣು ಹಾಲುಗಳನ್ನು ಸೇವಿಸಬಹುದು. ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾ ಅಥವಾ ಭಗವದ್ಗೀತೆಯನ್ನು ಓದಬೇಕು. ರಾತ್ರಿ ಜಾಗರಣೆ ಮಾಡುವುದು ಅತ್ಯಂತ ಫಲಪ್ರದ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ವೈಕುಂಠ ಏಕಾದಶಿ ಎಂದರೆ ಕೇವಲ ಒಂದು ದಿನದ ಪೂಜೆಯಲ್ಲ, ಅದು ನಮ್ಮ ಅಂತರಂಗದ ಬಾಗಿಲನ್ನು ತೆರೆಯುವ ಪ್ರಯತ್ನ. ಮುರಾಸುರನೆಂಬ ಕೆಟ್ಟ ಗುಣಗಳನ್ನು ಸಂಹರಿಸಿ ನಮ್ಮಾಳ್ವಾರಂತಹ ಭಕ್ತಿಯನ್ನು ಬೆಳೆಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.